ಕೊಡಗು ಕೇರಳ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಮೈಸೂರಿನ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲೂ ಕಬಿನಿಯಿಂದ ನೀರು ರಿಲೀಸ್ ಮಾಡಬಹುದು. ನೋಡಿ, ಕೊಡಗು ಕೇರಳ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಕಬಿನಿಯಿಂದ ನೀರು ರಿಲೀಸ್ ಮಾಡಬಹುದು. ಪ್ರಸ್ತುತ ಜಲಾಶಯಕ್ಕೆ 15,000 ಕ್ಯೂಸೆಕ್ ನೀರು ಒಳಹರಿವು ಇದೆ. ಕಬಿನಿ ಜಲಾಶಯ ತೀರ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು ಕೇರಳ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ ನೋಡಿ, ಒಂದು ಕಡೆ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈಗ ಕಬಿನಿ ಜಲಾಶಯ ಫುಲ್ ಆಗಿದೆ. ಸೊ ಹಾಗಾಗಿ ಒಂದು ಲೆಕ್ಕದಲ್ಲಿ ಮೈಸೂರು ಕೊಡಗು ಭಾಗದ ಜನರಿಗೆ ಇದು ಸಿಹಿ ಸುದ್ದಿನೇ, ಭಾಳ ಒಳ್ಳೆಯ ವಿಚಾರ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾವುದೇ ಕ್ಷಣದಲ್ಲೂ ಕಬಿನಿಯಿಂದ ನೀರು ಬಿಡುಗಡೆ ಮಾಡಬಹುದು. ಪ್ರಸ್ತುತ ಜಲಾಶಯಕ್ಕೆ 15,000 ಕ್ಯೂಸೆಕ್ಸ್ ನೀರು ಒಳಹರಿವಿದೆ. ಒಳಹರಿವಿನ ಪ್ರಮಾಣ 15,000 ಕ್ಯೂಸೆಕ್ಸ್ ಇದೆ. ಕಬಿನಿ ಜಲಾಶಯ ತೀರ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ವಲ್ಪ ಆ ಕಡೆ ಎಲ್ಲ ಹೋಗೋರು ಭಾಳ ಹುಷಾರಾಗಿರಬೇಕು ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ವಿಚಾರನೇ ಇದು. ಮೈಸೂರು ಮತ್ತು ಯಾರೆಲ್ಲ ನೀರನ್ನು ಉಪಯೋಗಿಸ್ತಾರೋ ಇದನ್ನು, ಅವರು ಎಲ್ಲರಿಗೂ ಕೂಡ ಒಳ್ಳೆಯ ಸುದ್ದಿನೇ ಇದು. ಏಕೆಂತಂದರೆ ರಾಜ್ಯದಲ್ಲಿ ಮಳೆ ಇಲ್ಲ, ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳಲ್ಲಿ ಮಳೆಯಾಗಿ ನೀರು ಕಬಿನಿ ಜಲಾಶಯಕ್ಕೆ ಬಂದಿರೋದು ಭಾಳ ಒಳ್ಳೆಯ ವಿಚಾರನೇ. ದೇವಸ್ಥಾನ